ಕಾರ್ಯಕ್ರಮ ಅಗತ್ಯಗೊಳಿಸಬೇಕಾಗಿ ಹೇಳಿಕೊಳ್ಳುತ್ತೇನೆ. अगला रे आज आपण सोबत आहे ನಡೆಯೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಗೇನೆಸ್ಟ್ ನಾನು ಅಭ್ಯರ್ಥಿಯಾಗಿದ್ದೇನೆ. ಅವರು 40 ವರ್ಷದಲ್ಲಿ 50 ವರ್ಷದಲ್ಲಿ ರಾಜಕೀಯ ಎಲ್ಲ ಉನ್ನತ ಹುದ್ದೆಗಳನ್ನು ತಗೊಂಡು 9 ಖಾತೆಯ ಬೇರೆ ಬೇರೆ 6 ಮುಖ್ಯಮಂತ್ರಿ ಅವರ ಕೈಯಲ್ಲಿ 9 ಖಾತೆ ಮಂತ್ರಿಗಳು 9 ಡಿಪಾರ್ಟ್ಮೆಂಟ್. ಮೊದಲು ಶಿಕ್ಷಣ ಮಂತ್ರಿ ಆಗಿದ್ರು, ಎಜುಕೇಷನ್ ಮಿನಿಸ್ಟರ್, ಇರಿಗೇಷನ್ ಮಿನಿಸ್ಟರ್, ಪಂಚಾಯತ್ ರಾಜ್ ಮಿನಿಸ್ಟರ್, ಕೋಆಪರೇಟಿವ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಎಕ್ಸೆಪ್ಟ್ ಚೀಫ್ ಮಿನಿಸ್ಟರ್ ಎಲ್ಲ ಮಂತ್ರಿ ಆಗಿದ್ರು. ಈಗ ಅವ್ರು ಹೇಳ್ತಾರೆ ನಾನು ಅಭಿವೃದ್ಧಿ ಮಾಡೀನಿ, ಅಭಿವೃದ್ಧಿ ಮಾಡಿದಾಗ ನಾನು ಓಟ್ ಹಾಕಿ ಗೆಲ್ಲಿಸ್ತಾರಂತ ಹೇಳ್ತಾರೆ. ಅಭಿವೃದ್ಧಿ ಮಾಡೀನಿ 50 ವರ್ಷ, ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಮಾಡೀನಿ, ಅದಕ್ಕೆ ನನಗೆ ಓಟ್ ಹಾಕ್ತಾರೆ. ನಿಮ್ಮ ನರೇಂದ್ರ ಮೋದಿ ಅವರು ಗುಲ್ಬರ್ಗ ಕೊಡುಗೆ ಏನಂತ ಕ್ವಶನ್ ಕೇಳ್ತಾರೆ. ಅದರ ಉತ್ತರ ನಮ್ಮ ಹತ್ರ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ವರ್ಷ 40 ವರ್ಷದಿಂದ ಮನಸ್ಸು ಮಾಡಿದ್ರೆ ಗುಲ್ಬರ್ಗ ಜಿಲ್ಲೆಯನ್ನು ಇಡೀ ಭಾರತ ದೇಶದಲ್ಲೇ ನಂಬರ್ 1 ಜಿಲ್ಲೆ ಮಾಡಬಹುದಾಗಿತ್ತು. 371 ಆರ್ಟಿಕಲ್ 371 ಆರ್ಟಿಕಲ್ ನಾನು ಮಾಡೀನಿ ಅಂತ ಹೇಳ್ತಾರೆ. ನೀವು ಮಾಡಿರಿ ಮಾಡಿಲ್ಲ ಅಂದಿಲ್ಲ. ಅದರ ಸೊಳಗೆ ಭಾಳ ಮಂದಿ ಹೋರಾಟ ಮಾಡಿದ್ದಾರೆ. ನಮ್ಮ ವಿಶ್ವನಾಥ್ ರೆಡ್ಡಿ ಮುದ್ನಾಳ್, ವೈಜನಾಥ್ ಪಾಟೀಲ್ ಅವರು ಅನೇಕ ಸಂಘಟನೆಗಳು ಹೋರಾಟ ಮಾಡಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 2 ಸದನದಲ್ಲಿ ಅದನ್ನು ರೆಕಮೆಂಡ್ ಮಾಡಿ ಡೆಲ್ಲಿಗೆ ಕಳಿಸಿದ್ರು. ಆಮೇಲೆ ಡೆಲ್ಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೇಬರ್ ಮಿನಿಸ್ಟರ್ ಇದ್ದರು. ವೀರಪ್ಪ ಮೊಯ್ಲಿ ಅವರು ಕ್ಯಾಬಿನೆಟ್ ಸಬ್ ಕಮಿಟಿ ಬಂದಾಗ ನಮ್ಮ ವೀರಪ್ಪ ಮೊಯ್ಲಿ ಅದಕ್ಕೆ ರೆಕಮೆಂಡ್ ಆದ್ಮ್ಯಾಗ ಅರೆ ಬಿಲ್ ಬಂದಂತೇಳಿ ಅದನ್ನು ತೊಗೊಂಡು ಮುಂದೆ ಅವರು ಮಿನಿಸ್ಟರ್ ಹತ್ರ ಎಲ್ಲರಿಗೆ ಭೇಟಿ ಆದರು. ಜಗದೀಶ್ ಶೆಟ್ಟರ್ ಅವರು ತಮ್ಮ ಡೆಲಿಗೇಷನ್ ತೊಗೊಂಡು ಸುಷ್ಮಾ ಸ್ವರಾಜ್ ಅವ್ರಿಗೆ ಮಾತಾಡಿ ಈ ಬಿಲ್ಲಿಗೆ ನಾವು ಪಾಸ್ ಮಾಡಬೇಕು, ನಾವು ಕೋಆಪರೇಷನ್ ಮಾಡಬೇಕು ಅಂತ ಹೇಳಿದಾಗ ಇವತ್ತು 371 ಬಿಲ್ ಬಂದಿದೆ. ಅದನ್ನು ನಾನೇ ಮಾಡೀನಿ ಅಂತಾರೆ. ಆದರೆ 371 ಇವ್ರು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪತ್ರಕರ್ತರು ಬರಿಬೇಕು. ನಿಮ್ಗೆ ವಿನಂತಿ ಮಾಡ್ತೇನೆ, ಈ ದುಡ್ಡು 371
ದುಡ್ಡು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇಲ್ಲ, ನಮ್ಮ ರೊಕ್ಕದಾಗಿ ನಾವೇ ಮಾಡ್ಕೋಬೇಕು. ಎಲ್ಲರಿಗೂ ತಲೆಗೇನದ 371 ಆರ್ಟಿಕಲ್ ಡೆಲ್ಲಿದಿಂದ ರೊಕ್ಕ ಮಾಡ್ತಾರೆ ಅಂತ ತಿಳ್ಕೊತಾರೆ. ಇದು ಅಲ್ಲ, ನಮ್ಮ ಬಜೆಟ್ದಾಗೆ ನಾವೇ ಮಾಡ್ಕೋಬೇಕು ಅಂತ ಒಂದು ಕಾನೂನು. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಟ್ಲೀಸ್ಟ್ 50% ಸೆಂಟ್ರಲ್ ಶೇರಿಂಗ್ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡ್ಯಾರ ಅಂತೇಳಿ ನಾವು ಹೇಳ್ತಿದ್ವಿ. ನಾವು ಇವತ್ತು